ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಮತಗಟ್ಟೆ 79 ನಂಬರ್ ಇದೆಯಲ್ಲ, ಬಹಳ ಆಕರ್ಷಣೀಯವಾಗಿದೆ. ಈ ಒಂದು ಥೀಮನ್ನು ಮಾಡಿರುವಂಥದ್ದು ನಗರಸಭೆ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ಕಳೆದ 1 ತಿಂಗಳಿನಿಂದ ಶ್ರಮಪಟ್ಟು ಈ ಒಂದು ಥೀಮನ್ನು ಮಾಡಿದ್ದಾರೆ. ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಅನ್ನುವ ಥೀಮ್ ನಡೀಲಿ ಇಲ್ಲಿಗೆ ಅಭ್ಯರ್ಥಿ ಆಗಮಿಸಿ ಇದನ್ನು ಗಮನಿಸಿದ್ದಾರೆ. ಅವ್ರನ್ನೇ ಕೇಳ್ತೀನಿ, ಸರ್ ಇದನ್ನು ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ನೋಡಿ, ಕನಕಪುರ ಸಂಪೂರ್ಣವಾಗಿ ಫಾರೆಸ್ಟ್ ಕವರೇಜ್ ಜಾಸ್ತಿ ಇರ್ತಕ್ಕಂಥ ಒಂದು ಪ್ರದೇಶ. ಸೊ ಅರಣ್ಯ ಬೆಳೆಸಿ ಪರಿಸರ ಉಳಿಸಿ ಅಂತಕ್ಕಂಥದ್ದನ್ನು ನಾವು ಮೊದಲಿಂದನೂ ಕೂಡ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೇವೆ. ಇದು ನಮ್ಮ ಗುರಿ ಕೂಡ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದರೆ ಬಹಳ ಒಳ್ಳೆಯ ಕೆಲಸ ಅಂತ ಹೇಳಿ ಭಾವಿಸ್ತೀನಿ. ಒಟ್ಟು ಎರಡು ಕ್ಷೇತ್ರಗಳು ಅಂದರೆ ನಿಮ್ಮ ಕ್ಷೇತ್ರದಲ್ಲಿರುವಂಥ 2 ಕಡೆ, ಒಂದು ಚನ್ನಪಟ್ಟಣ ಮತ್ತೊಂದು ಈ ಭಾಗದಲ್ಲಿ ತುಂಬ ಆಕರ್ಷಣೀಯವಾಗಿದೆ ಇರುವಂಥ 14 ಲೋಕಸಭಾ ಕ್ಷೇತ್ರಗಳ ದೇಶಾದ್ಯಂತ ಇದು ಕೂಡ ಒಂದು ಅಂತ ಅನ್ನಿಸ್ತಾ ಇದೆ. ಮತ್ತು ಚನ್ನಪಟ್ಟಣದ್ದು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು, ಅದ್ರ ಬಗ್ಗೆ ಏನು ಹೇಳಿದ್ರಿ? ನೋಡಿ, ಒಟ್ಟಾರೆ ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಮುಂದೆ ಇದ್ದೇನೆ. ಈ ಥರ ಪರಿಸರ ಉಳಿಸುವಂಥದ್ದು, ನೀರಿನ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಸೊ ಇವೆಲ್ಲ ಕೂಡ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಮ್ಮ ಜಿಲ್ಲೆಯಲ್ಲಿ ನಾವು ಮೊದಲಿಂದನೂ ಕೂಡ ಮೊದಲನೇ ಆದ್ಯತೆಯನ್ನು ಕೊಟ್ಕೊಂಡು ಬಂದಿದ್ದೇವೆ. ಸೊ ಹಾಗಾಗಿ ಇವತ್ತು ಅಂತರ್ಜಲ ವೃದ್ಧಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಕಳೆದ 10-15 ವರ್ಷಗಳ ಹಿಂದೆಗೆ ಕಂಪೇರ್ ಮಾಡಿದ್ರೆ ಈಗ ಭಾಳಷ್ಟು ಸಮಸ್ಯೆಯಿಂದ ನಾವು ಆಚೆ ಬಂದಿದ್ದೇವೆ. ಇನ್ನೂ ಮಾಡಬೇಕಾದ್ದಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗ್ತದೆ. ಮತದಾನ ಪ್ರತಿಯೊಬ್ಬರ ಹಕ್ಕು. ಸೊ ಮತದಾನ ಇನ್ನೂ ಕೂಡ ಮಾಡದೇ ಇರೋರಿಗೆ ಏನು ಸಂದೇಶ ಕೊಡ್ತೀರಿ? ಮತದಾನ ಪ್ರತಿಯೊಬ್ಬರು ಹಕ್ಕು. ಮತದಾನ ಪ್ರತಿಯೊಬ್ಬರ ಹಕ್ಕು. ಪ್ರತಿಯೊಬ್ಬರು ಕೂಡ ಬಂದು ಮತಗಟ್ಟೆಗೆ ಮತ ಚಲಾವಣೆ ಮಾಡಿ ತಾವೆಲ್ಲರೂ ಕೂಡ ಇದು ನಿಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇವತ್ತು ನಿಮ್ಮ ರಕ್ಷಣೆ, ನಿಮ್ಮ ಜೊತೆ ಏನು ನಿಮ್ಮ ಅಭಿವೃದ್ಧಿ, ಈ ಅಭಿವೃದ್ಧಿಗೆ ನಾವೆಲ್ಲ ಇವತ್ತು ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಬಂದು ಹೆಚ್ಚಿನ ರೀತಿಯಲ್ಲಿ ಮತಗಟ್ಟೆನಲ್ಲಿ ಬಂದು ಸಂಜೆ 6 ಗಂಟೆವರೆಗೂ ಸಮಯ ಇದೆ, ಬಂದು ಎಲ್ಲರೂ ಕೂಡ ಪಾಲ್ಗೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಆಶೀರ್ವಾದ ಇರಲಿ. ಇದಾಗಿತ್ತು ಸಂಸದ ಹಾಗೂ ಅಭ್ಯರ್ಥಿ ಆಗಿರುವಂಥ ಡಿ ಕೆ ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕನಕಪುರ. 100% I am going to win. Don't worry. How means? I have worked hard for past 10 years. Why you are asking like that? You are not seen my constancy. You have not visited my places. You blindly go and ask people. Everybody will come to know. I am here for past 10 years. I worked hard for the people of this constituency. Definitely people will support me. Almost 15 seats, more than 15 seats we are going to win these elections. So the state-ruled government will help you in the Lok Sabha election? Definitely. See, Prime Minister is, I don't think he is desperate. I don't tell more. He is desperate. Because of that, he is commenting on other issues. He is not speaking on development for past 10 years. He has ruled 10 years in this country. He has to deliver what he has promised, what he has done. He is not speaking on that issue. He is only moving towards emotional.